ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹುಡುಗರಿಗೆ ಕೆಟ್ಟದಾಗಿ ಫೇಕ್ ಅಕೌಂಟ್ಗಳಿಂದ ಮೆಸೇಜ್ ಮಾಡುವಂಥ ಭೂಪರಿಗೆ ಈ ಒಂದು ವಿಡಿಯೋ. ಕೆಲವೊಂದಿಷ್ಟು ಜನರು ತಮ್ಮ ಒಂದು ಒರಿಜಿನಲ್ ಅಕೌಂಟನ್ನು ಬಿಟ್ಟು ಫೇಕ್ ಅಕೌಂಟ್ಗಳಿಂದ ತುಂಬ ಜನರಿಗೆ ಮೆಸೇಜ್ ಅಥವಾ ಕಾಮೆಂಟ್ ಮೂಲಕ ಕೆಟ್ಟದಾಗಿ ಬೈತಿರ್ತಾರೆ. ಅದರಲ್ಲೂ ಸ್ಪೆಷಲಿ ಹುಡುಗಿಯರಿಗೆ ಈ ಒಂದು ಟಾರ್ಚರ್ಗಳು ತುಂಬಾ ಕೇಳಿ ಬರ್ತವೆ. ಸೊ ಈ ರೀತಿಯ ಘಟನೆಗಳು ನಮಗೇನು ಹೊಸ್ತಲ್ಲ, ಯಾಕಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ಮೀಡಿಯಾಗಳಲ್ಲಿ ನಾವು ಡೈಲಿ ನೋಡ್ತೀವಿ ಯಾವ ರೀತಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಮೋಸ ಹೋಗ್ತಿದ್ದಾರೆ ಅಂತ. ಮೊನ್ನೆ ತಾನೇ ಸುದ್ದಿಯಾದಂಥ ಇಳಿ ವಯಸ್ಸಿನ ಒಬ್ಬ ಅರ್ಚಕ ಫೇಸ್ಬುಕ್ನಲ್ಲಿ ಪರಿಚಯ ಆದಂಥ ಒಂದು ಹುಡುಗಿಗೆ 2 ಲಕ್ಷ ರೂಪಾಯಿವರೆಗೂ ಕೊಟ್ಟು ಮೋಸ ಹೋಗಿದ್ದಾನೆ. ಅದರ ಜೊತೆಗೆ ರೇಣುಕಾಸ್ವಾಮಿ, ಪವಿತ್ರ ಗೌಡ ಹಾಗೂ ದರ್ಶನ್ ವಿಷಯ ನಿಮಗೆ ಗೊತ್ತೇ ಇದೆ. ಹೀಗಾಗಿ ಫೇಕ್ ಅಕೌಂಟ್ಸ್ಗಳನ್ನು ಯೂಸ್ ಮಾಡ್ತಾ ಇರುವವರು ಅನ್ಕೊಂತಿರ್ಬೋದು ನಾವು ಯಾವ ರೀತಿಯಲ್ಲಿ ಲಾಕ್ ಆಗಲ್ಲ ಅಂತ. ನಿಮ್ಮ ಒಂದು ಪ್ರತಿಯೊಂದು ಮೂಮೆಂಟ್ಸ್ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಹಾಗಾದರೆ ಫೇಕ್ ಅಕೌಂಟ್ಸ್ಗಳನ್ನು ಯಾವ ರೀತಿ ಡಿಟೆಕ್ಟ್ ಮಾಡ್ತಾರೆ ಹಾಗೂ ಮುಂದೆ ಆಗುವಂಥ ಪನಿಷ್ಮೆಂಟ್ಗಳು ಯಾವುವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಪ್ರತಿಯೊಂದು ಮೊಬೈಲ್ಗೆ ಸಪ್ರೇಟ್ ಆದಂಥ ಅಥವಾ ಯೂನಿಕ್ ಆದಂಥ IP ಅಡ್ರೆಸ್ಗಳನ್ನು ಹೊಂದಿರುತ್ತೆ. ಫೇಕ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿರೋರು ಮೇಜರ್ ಆಗಿ ಮಾಡೋದೇನಂತಂದರೆ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಇಮೇಲ್ ಅಥವಾ ಫೋನ್ ನಂಬರನ್ನು ಲಿಂಕ್ ಮಾಡದೇ ಇರೋದು. ಸೊ ಈ ರೀತಿ ಲಿಂಕ್ ಮಾಡದೇ ಇರೋದ್ರಿಂದ ಅವರು ಒಂದು ಐಡೆಂಟಿಟಿಯನ್ನು ಮುಚ್ಚಾಕೋಕ್ಕೆ ಟ್ರೈ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಒಂದು ಯೂಸರ್ ನೇಮ್ ಆಗಿರ್ಬೋದು ಅಥವಾ ಬಯೋ ಕೂಡ ಬೇರೆ ಬೇರೆಯಾಗಿ ಹಾಕಿರ್ತಾರೆ. ಸೊ ಈ ರೀತಿ ಮಾಡಿ ತಾವು ತುಂಬ ಬುದ್ಧಿವಂತರು ಹಾಗೂ ಸ್ಮಾರ್ಟ್ ಅಂತ ತಿಳ್ಕೊಂಡಿರ್ತಾರೆ. ನೀವು ಈ ರೀತಿ ಮಾಡಿದಾಗ ಅಫ್ಕೋರ್ಸ್ ಬೇರೆ ಒಂದು ಯೂಸರ್ಗೆ ನೀವು ಯಾರು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆದರೆ ನೀವು ಸೈಬರ್ ಕ್ರೈಮ್ ಅಥವಾ ಪೊಲೀಸರಿಗೆ ಈಸಿಯಾಗಿ ಡಿಟೆಕ್ಟನ್ನು ಮಾಡ್ಬೋದು. ನೀವು ಒಂದು ಸಾರಿ ಪೊಲೀಸ್ ಅಥವಾ ಸೈಬರ್ ಕ್ರೈಮ್ಗೆ ಡಿಟೆಕ್ಟ್ ಆದ್ರಿ ಅಂತಂದರೆ ನಿಮ್ಮ ಒಂದು ಪೂರ್ತಿ ಹಣೆ ಬರಹನ್ನು ಪೊಲೀಸರು ತೆಗೆದಿಟ್ಬಿಡ್ತಾರೆ. ಏಕೆಂದರೆ ಪ್ರತಿಯೊಂದು ಮೊಬೈಲನ್ನು IP ಅಡ್ರೆಸ್ಸಿಂದ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಅದರ ಜೊತೆಗೆ ನೀವು ಮೊಬೈಲಲ್ಲಿ ಮಾಡಿದಂತಹ ಆ್ಯಕ್ಟಿವಿಟೀಸ್ ಕೂಡ ರೆಕಾರ್ಡ್ ಆಗಿರ್ತದೆ. ಹೀಗಾಗಿ ನೀವು ಯಾರ ಜೊತೆ ಚಾಟ್ ಮಾಡಿದ್ದೀರಾ ಹಾಗೂ ಯಾರ ಜೊತೆ ಸಂಭಾಷಣೆಯನ್ನು ಮಾಡಿದ್ದೀರಾ ಅನ್ನೋದನ್ನು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಇನ್ನು ಹುಡುಗರು ಮಾತ್ರ ಅಲ್ಲ, ಹುಡುಗಿರ ಅಕೌಂಟಿಂದ ಕೂಡ ಈಗ ಫೇಕ್ ಅಕೌಂಟ್ಸ್ಗಳು ಕೇಳಿ ಬರ್ತಿವೆ. ನಾನು ಹುಡುಗಿ ಅಂದ್ಕೊಂಡು ನಿಮ್ಮನ್ನು ಇಂಪ್ರೆಸ್ ಮಾಡಿ ನಿಮ್ಮಿಂದ ದುಡ್ಡನ್ನು ಕೀಳುವಂಥ ಒಂದು ಕೆಲಸಗಳು ನಡೀತಾ ಇವೆ. ಹೀಗಾಗಿ ಯಾರೂ ಕೂಡ ಈಸಿಯಾಗಿ ಅಥವಾ ಬ್ಲೈಂಡ್ ಆಗಿ ಆ ಒಂದು ಟ್ರ್ಯಾಪ್ಗೆ ಬೀಳಬಾರ್ದು. ಒಂದು ಫೇಕ್ ಅಕೌಂಟ್ಸ್ಗಳನ್ನು ಮಾಡಿ ಸೈಬರ್ ಕ್ರೈಮ್ ಅಪರಾಧ ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಕೂಡ ಇರುತ್ತದೆ. ಅದು ಕೂಡ 2 ರಿಂದ 7 ವರ್ಷದವರೆಗೂ ನಿಮಗೆ ಜೈಲಾಗುವಂಥ ಸಾಧ್ಯತೆಗಳಿರುತ್ತವೆ. ಅದ್ರ ಜೊತೆಗೆ ಕಟ್ಟಲಾದಂಥ ಫೈನ್ಸ್ಗಳನ್ನು ಕೂಡ ನಾವು ನೋಡ್ಬೋದು. ಸೊ ಇಷ್ಟೆಲ್ಲ ನಿಮ್ಮ ಒಂದು ಜೀವನಕ್ಕೆ ಬೇಕಾ? ಯಾರೂ ಕೂಡ ಕಮ್ಯುನಿಟಿ ಗೈಡ್ಲೈನ್ಸನ್ನು ಮೀರಿ ಯಾವುದೇ ಒಂದು ಫೇಕ್ ಅಕೌಂಟ್ಸ್ಗಳನ್ನು ಮಾಡಬೇಡಿ. ಸಪೋಸ್ ನೀವೇನಾದರೂ ಈಗಾಗಲೇ ಫೇಕ್ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ, ನೀವು ಅದನ್ನು ಡಿಆಕ್ಟಿವೇಟ್ ಅಥವಾ ಡಿಲೀಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.